ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ನಿಜವಾದ ಆಟ ಈಗ ಶುರುವಾಗಿದೆ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಶೋ ತುಂಬಾ ಟಫ್ ಆಗಿದೆ. ಈಗ ರಿಯಲ್ ಗೇಮ್ ಸ್ಟಾರ್ಟ್ ಆಗಿರೋದು ಅಗ್ನಿ ಪರೀಕ್ಷೆ ಶೋ ಅಲ್ಲಿ. ಈಗ ನಿಜವಾಗ್ಲೂ ಕೂಡ ಎಪಿಸೋಡ್ ನೋಡಿ, ಅವ್ರು ಕೊಟ್ಟಂತಹ ಟಾಸ್ಕ್ ನೋಡಿ ನಾನೇ ಒಂದು ಕ್ಷಣ ಗುರು ನಿಜವಾದ ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗಿರೋದು ಅನಿಸ್ತು. ನಿಜವಾಗ್ಲೂ ಮಾಸ್ ಟಾಸ್ಕ್, ಸಖತ್ತಾಗಿತ್ತು ಎಪಿಸೋಡು. ಓಕೆ, ಎಪಿಸೋಡಿಗೆ ಹೋಗ್ಬಿಡೋಣ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಎಪಿಸೋಡು. ನಿಮ್ಮೆಲ್ಲರಿಗೂ ಗೊತ್ತು, ವೇಟಿಂಗ್ ಅಲ್ಲಿರುವಂತ ಕಂಟೆಸ್ಟೆಂಟ್ಗಳನ್ನ ನೀವೆಲ್ಲರೂ ನೋಡಿದಿರ, ಸರಿಯಾ? ಕಂಟೆಸ್ಟೆಂಟ್ಗಳು ವೇಟಿಂಗ್ ಅಲ್ಲಿ ಇದ್ರು, ಅಂದ್ರೆ ಸೆಲೆಕ್ಷನ್ ಎಲ್ಲ ಮುಗ್ದೋಯ್ತು. ಸೆಲೆಕ್ಷನ್ ಎಲ್ಲ ಮುಗ್ದೋಯ್ತು. 60 ಕಂಟೆಸ್ಟೆಂಟ್ಗಳು ಬಂದಿದ್ರು. 60 ಕಂಟೆಸ್ಟೆಂಟ್ಗಳಲ್ಲಿ ಸೆಲೆಕ್ಷನ್ ಮಾಡಿ ನಮ್ಮ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇರೋಂಥ ಜಡ್ಜ್ಗಳು ನಮ್ಮ ಮುಂದೆ ತಂದು ನಿಲ್ಸಿದ್ದಾರೆ. ವೇಟಿಂಗ್ ಅಲ್ಲಿ ಇರೋರಿಗೆ ಈಗ ಗೇಮು, ವೇಟಿಂಗ್ ಅಲ್ಲಿ ಇರೋರಿಗೆ ಲಾಸ್ಟ್ ಗೇಮು, ಲಾಸ್ಟ್ ಚಾನ್ಸ್ ಅಂತಾನೆ ಹೇಳ್ಬೋದು. ಓಕೆ, ಫಸ್ಟ್ ಬಂದಿದ್ದು ಗೌರಿ, ಫಸ್ಟ್ ಕಂಟೆಸ್ಟೆಂಟ್ ಗೌರಿ, ಸೆಕೆಂಡ್ ಕಂಟೆಸ್ಟೆಂಟ್ ಪ್ರಿಯಾಂಕಾ. ಇಬ್ರು ಒಟ್ಟಿಗೆ ಬಂದ್ರು. ಇವ್ರು ವೇಟಿಂಗ್ ಕಂಟೆಸ್ಟೆಂಟ್, ಅಂದ್ರೆ ವೇಟಿಂಗ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಇಬ್ರು ಬಂದ್ರು. ಇಬ್ರಿಗೂ ನಮ್ಮ ಜಡ್ಜಸ್ಗಳು ಒಂದು ಟಾಸ್ಕ್ ಕೊಟ್ರು. ಅಂದ್ರೆ ನಿಮ್ಮ ಹ್ಯಾಂಡ್ ಅಲ್ಲಿರುವ, ನಿಮ್ಮ ಕೈಯಲ್ಲಿರುವಂತ ಫೋನನ್ನ ನೀವು ಒಡೆದಾಕ್ಬೇಕು. ನಿಮ್ ಫೋನನ್ನು ನೀವು ಒಡೆದಾಕ್ಬೇಕು. ನೀವು ಒಡೆದಾಕಿದ್ರೆ ಆಯ್ತಾ, ನಿಮ್ಮಿಬ್ರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ. ಅಲ್ಲಿ ನಿಜವಾಗ್ಲೂ ಕೂಡ ಪ್ರಿಯಾಂಕಾ ಅಂತ ನಾವ್ ಏನ್ ಹೇಳ್ತೀವಿ, ಆ ಹೆಣ್ಮಗಳು ನಾನ್ ಫೋನ್ ಅಲ್ಲ, ನನ್ನನ್ನೇ ಬೆಂಕಿ ಒಳಗೆ ಆರು ಆರ್ಬಿಡ್ತೀನಿ, ನಾನ್ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಷ್ಟೇ ಅಂತ ಕ್ಲಿಯರ್ ಆಗಿದ್ರು. ಬಟ್ ಗೌರಿ ಯಾಕೋ ಸ್ವಲ್ಪ ಫೋನ್ ಹೊಡೆದಾಕಕ್ಕೆ ಇದಿರ್ಲಿಲ್ಲ. ನಾನು ಹಾರ್ಡ್ ಮನಿಲಿ ನಾನು ಫೋನ್ ಕೊಂಡ್ಕೊಂಡಿರೋದು ಹೌದು, ಅದು ಸತ್ಯ. ಒಂದು ಫೋನನ್ನ ನಾವು ಕಷ್ಟಪಟ್ಟು ಕೊಂಡ್ಕೊಂಡಿರ್ತೀವಿ, ಅದನ್ನ ಹೊಡೆದಾಕು ಅಂತಂದಾಗ ಹೊಡೆದಾಕಕ್ ಮನ್ಸ್ ಬರಲ್ಲ. ಅದ್ರಲ್ಲಿ ತುಂಬಾನೇ ಮೆಮೊರೀಸ್ ಸಮಥಿಂಗ್ ಇರುತ್ತೆ, ಆಯ್ತಾ? ಬಟ್ ಜಡ್ಜಸ್ಗಳು ಹೊಸ ಫೋನ್ ಕೊಡ್ಸಕ್ ಅವ್ರು ರೆಡಿ ಇದ್ರು. ಅಂದ್ರೆ ಅವರ ಫೋನನ್ನ ಹೊಡೆದಾಕಿದ್ರೆ ಅವ್ರಿಗೆ ಹೊಸ ಫೋನ್ ಕೊಡ್ಸಕ್ಕೆ ಜಡ್ಜಸ್ಗಳು ರೆಡಿ ಇದ್ರು. ಬಟ್ ಗೌರಿ ಯಾಕೋ ಮನಸ್ಸು ಮಾಡ್ಲಿಲ್ಲ, ಹೊಡೆದಾಕಕ್ಕೆ ಟ್ರೈ ಮಾಡ್ಲಿಲ್ಲ. ಬಟ್ ಪ್ರಿಯಾಂಕಾ, ಐ ಸ್ವೇರ್ ಹೇಳ್ತಾ ಇದೀನಿ, ಫೋನನ್ನ ಹೆಂಗ್ ಹೊಡೆದಾಕಿದ್ರು ಅಂದ್ರೆ, ಈ ಸುತ್ತಿಗೆ ತಗೊಂಡು, ಈ ಹ್ಯಾಮರ್ ತಗೊಂಡು ಪಟ 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 ಹೊಡೆದ್ ಪೀಸ್ ಮಾಡ್ತೀವಲ್ಲ, ಹಂಗ್ ಮಾಡಿದ್ರು ಪ್ರಿಯಾಂಕಾ. ನಿಜವಾಗ್ಲೂ ಪ್ರಿಯಾಂಕಾ ಇವರು ಸೂಪರ್ ಪೂರ್ತಿ ಪೀಸ್ ಆಗೋಗಿತ್ತು, ಹಂಗ್ ಹೊಡೆದಾಕಿದ್ರು. ಅದು ನೋಡುವಂತ ಜಡ್ಜಸ್ಸಿಗೆ ಶಾಕ್ ಆಯ್ತು. ಈ ತರ ಫೋನ್ ಹೊಡೆದಾಕಿದಂತಹ ಪ್ರಿಯಾಂಕನ ಒಂದೇ ಗುರಿ ಏನು ಅಂದ್ರೆ, ಒಂದು ಚಾಲೆಂಜ್ ತಗೊಂಡ ಮೇಲೆ ಏನ್ ಮಾಡಕ್ಕೂ ಸಿದ್ಧವಾಗಿರಬೇಕು ಅನ್ನೋ ಕಾನ್ಫಿಡೆಂಟ್ ನನಗೆ ಇಷ್ಟ ಆಯ್ತು. ಗೌರಿ ಅವರು ಆಯ್ತಾ ರಿಜೆಕ್ಟ್ ಆದ್ರು, ಟಾಟಾ ಬಾಯ್ ಹೇಳಿದ್ರು ಬಿಗ್ ಬಾಸ್ ಶೋಗೆ. ನಮ್ಮ ಪ್ರಿಯಾಂಕಾ ಅವರು ಸೆಲೆಕ್ಟ್ ಆದ್ರು. ಜಡ್ಜಸ್ಗಳು ಕೂಡ ಖುಷಿ ಪಟ್ರು, ಅಂದ್ರೆ ಹೇಳಿದ್ದನ್ನ ಅಷ್ಟು ಚೆನ್ನಾಗಿ ಮಾಡಿದ್ರು. ಹಾಗಾಗಿ ಪ್ರಿಯಾಂಕಾ ಅವ್ರು ಹೊಡೆದಾಕಿದ್ದ ಫೋನಿನ ಬದಲಾಗಿ ನಮ್ಮ ವಿನಯ್ ಗೌಡ ಅವರು ಒಂದು ಹೊಸ ಫೋನನ್ನ ಕೊಡಿಸ್ತಾರೆ ಅವರಿಗೆ. ಓಕೆನಾ? ಅದಾದ್ಮೇಲೆ ಥರ್ಡ್ ಅಂಡ್ ಫೋರ್ತ್ ಕಂಟೆಸ್ಟೆಂಟ್ ಇಬ್ರು ಒಟ್ಟಿಗೆ ಬಂದ್ರು. ದೀಕ್ಷಿತ್ ಮಡಿಕೇರಿಯಿಂದ, ನಮ್ಮ ವಿಕಾಸ್ ಬೆಂಗಳೂರಿಂದ. ಇವರಿಬ್ರು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು, ನಿಮಗೆ ಗೊತ್ತಿರ್ಬೋದು, ಅವ್ರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರು. ಇಬ್ರು ಕೂಡ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರಿಗೆ. ನಿಮಗಿರುವಂತಹ ಆ ಕಾನ್ಫಿಡೆಂಟ್ ಇದೆಯಲ್ಲ, ಆ ಜಿದ್ದು, ಆ ಕೋಪ ಇದೆಯಲ್ಲ, ಅಂದ್ರೆ ನೀವು ನಂಬಲ್ಲ. ನಮ್ಮ ದೀಕ್ಷಿತ್ ಮತ್ತು ವಿಕಾಸ್ ಅವರು ಒಂದು ಐಸ್ ಹಾಕಿರೋ ಡ್ರಮ್ ಅಲ್ಲಿ 20 ನಿಮಿಷ ಕೂರ್ತಾರೆ ಸ್ನೇಹಿತರೆ. ನೀವು ನಂಬ್ತೀರಾ? ಐಸ್ ಹಾಕಿರೋ ಡ್ರಮ್ ಅಲ್ಲಿ ಬರೀ ಫೇಸ್ ಬಿಟ್ಟು ಆ ಡ್ರಮ್ ಒಳಗಡೆ ಕುತ್ಕೊಂತಾರೆ ನಮ್ಮ ವಿಕಾಸ್ ಮತ್ತೆ ದೀಕ್ಷಿತ್. ಇಬ್ರು ಕೂಡ ಸೂಪರ್ ಆಗಿ ಆಡಿದ್ರು. ಗೇಮ್ ಮಾತ್ರ ಇಬ್ರು, ವಿಕಾಸ್ ಆಗ್ಲಿ ದೀಕ್ಷಿತ್ ಆಗ್ಲಿ 100% ಕೊಟ್ರು. ಸ್ವಲ್ಪ ಒಂದು ನೂಲ್ ಎಳೆಯುವಷ್ಟಲ್ಲಿ ಚೆನ್ನಾಗಿ ಅದನ್ನ ಮಾಡಿದ್ದು ನಮ್ಮ ದೀಕ್ಷಿತ್ ಮಡಿಕೇರಿಯಿಂದ. ದೀಕ್ಷಿತ್ ಹೆಂಗ್ ಗೊತ್ತಾ, ಅವತ್ ನಾವು ಎಲಿಮೇಟ್ ಹಾಕೊಂಡ್ ಬಂದಾಗ ದೀಕ್ಷಿತ್ನ ಇವನೇನಪ್ಪ ಉಚ್ಚಾಟ ಮಾಡ್ತಾನೆ ಅನ್ಕೊಂಡಿದ್ದು. ಬಟ್ ದೀಕ್ಷಿತ್, ನಾನು ಹೇಳ್ತಾ ಇದ್ದೀನಿ, ವೆರಿ ಸ್ಮಾರ್ಟ್ ಕಂಟೆಸ್ಟೆಂಟ್ ದೀಕ್ಷಿತ್. ತುಂಬಾ ಜಿದ್ದಿಟ್ಕೊಂಡಿದ್ದಾನೆ ಬಿಗ್ ಬಾಸ್ ಬಗ್ಗೆ. ದೀಕ್ಷಿತ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ರೀಚ್ ಆಗ್ಲೇಬೇಕು, ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ ನಮ್ಮ ದೀಕ್ಷಿತ್ ಅವರು ಮಡಿಕೇರಿಯಿಂದ. ಅವರು ವಿನ್ ಆಗ್ತಾರೆ, ದೀಕ್ಷಿತ್ ಸೆಲೆಕ್ಟ್ ಆಗ್ತಾರೆ, ನಮ್ಮ ವಿಕಾಸ್ ಆಯ್ತಾ ರಿಜೆಕ್ಟ್ ಆಗ್ತಾರೆ. ವಿಕಾಸ್ ಆಲ್ ದ ಬೆಸ್ಟ್, ತುಂಬಾ ಚೆನ್ನಾಗಿ ಮಾಡಿದ್ರಿ ಗೇಮು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ. ತುಂಬಾ ಚೆನ್ನಾಗಿ ಮಾಡಿದ್ರು ವಿಕಾಸ್ ಅವರು. ಓಕೆ, 5th, 6th, 7th 3 ಕಂಟೆಸ್ಟೆಂಟ್ಗಳು ಒಟ್ಟಿಗೆ ಬರ್ತಾರೆ. ಈಶಾ, ನಿಮ್ಗೆ ಗೊತ್ತು, ಅಮೆರಿಕದಿಂದ ಬಂದಿರೋ ಹೆಣ್ಮಗಳು, ವಿವೇಕ್, ಅದೇ ರೀತಿ ಅಂಕಿತಾ. ಈ 3 ಜನ ಕಂಟೆಸ್ಟೆಂಟ್ಗೆ ಒಂದು ಫುಡ್ ಈಟಿಂಗ್ ಟಾಸ್ಕ್. ಅಂದ್ರೆ ಫುಡ್ ನ ತಿನ್ನಬೇಕು. ಅಲ್ಲಿ ವೆರೈಟಿ ಆಗಿ ಇಟ್ಟಿರ್ತಾರೆ, ನ್ಯೂಡಲ್ಸ್, ಫ್ರೈಡ್ ರೈಸು, ಕೇಕು, ಅದು ಇದು ಅಂತೇಳಿ. ಅದನ್ನ ಕೈಯನ್ನ ಬಳಸ್ದಂಗೆ
ಬಾಯಲ್ಲಿ ಈ ತರ ಕತ್ಬಗ್ಸಿ ತಿನ್ಬೇಕು. ದಯವಿಟ್ಟು ಇದನ್ನ ಯಾರಾದ್ರೂ ಎಪಿಸೋಡ್ ನೋಡಿದ್ರೆ ನೀವೇ ಹೇಳ್ತೀರಾ. ಅವ್ರು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು 3 ಜನ, ಈಶಾ, ವಿವೇಕ್, ಅಂಕಿತಾ, 3 ಜನ ಕೂಡ ಸೂಪರ್ ಆಗಿ ತಿಂದ್ರು, ಎಕ್ಸ್ಟ್ರಾಡಿನರಿ ಆಗಿ. ಆಯ್ತಾ, ಎಂತ ಹೇಳ್ತಾರಲ್ಲ, ಅವ್ರ ಬೆಸ್ಟ್ ಅವ್ರು ಕೊಟ್ರು. ಪಾಪ ನಮ್ಮ ಯಾರು ಅಂಕಿತಾ ವಾಮಿಟ್ ಕೂಡ ಮಾಡಿದ್ರು, ಅಂದ್ರೆ ವಾಮಿಟ್ ಆಯ್ತು ಅವ್ರಿಗೆ, ಅವ್ರು ಆ ರೀತಿ ತಿಂದ್ರು, ವಾಮಿಟ್ ಆಯ್ತು ಅವರಿಗೆ. ಕೊನೆಗೆ ಈಶಾ, ವಿವೇಕ್, ಅಂಕಿತಾ ಈ 3 ಜನದಲ್ಲಿ ಸೆಲೆಕ್ಟ್ ಆಗಿದ್ದು ಯಾರು ಅಂತಂದ್ರೆ ಈಶಾ. ಈಶಾ ಸೆಲೆಕ್ಟ್ ಆದ್ರು. ಇವರಿಬ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ, ಬೆಟರ್ ಲಕ್ ನೆಕ್ಸ್ಟ್ ಟೈಮು. ಅದಾದ ನಂತರ ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್, ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಯಾರ್ಯಾರು ಅಂತ. ಹೇಮಲತಾ, ಜಯಣ್ಣ, ಅದೇ ರೀತಿ ನಮ್ಮ ಕುಮಾರಿ, ಅದೇ ರೀತಿ ನಮ್ಮ ಲಕ್ಷ್ಮೀ ಗೌಡ, ಅದೇ ರೀತಿ ಪೂರ್ಣಿಮಾ. ಈ ಏನು ಇದ್ರಲ್ವಾ, ಇವರು ರಾಜು ಕೂಡ ಹೌದು. ಇವ್ರು ಏನಿದ್ರಲ್ವಾ, ಇವರಿಗೆ ನಮ್ಮ ಏನು ಜಡ್ಜಸ್ ಇದಾರಲ್ಲ, ಆ ಜಡ್ಜಸ್ಗಳು ಆಯ್ತಾ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಸ್ಟಾರ್ ಕಂಟೆಸ್ಟೆಂಟ್ಗಳನ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಸ್ಟಾರ್ ಬ್ಯಾಡ್ ತಗೊಂಡಿರೋ ಕಂಟೆಸ್ಟೆಂಟ್ಗಳನ್ನ. ಫಸ್ಟ್ ನಮ್ಮ ವಿನಯ್ ಗೌಡ, ನಮ್ಮ ಲಕ್ಷ್ಮೀ ಗೌಡ ಅವರು, ಮಂಡ್ಯ ಹುಡುಗಿ ಲಕ್ಷ್ಮೀ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಶ್ರುತಿ ಅವರು ರಾಜು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಸಂಗೀತ ಅವರು ಕುಮಾರಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಚಂದನ್ ಅವರು ಹೇಮಲತಾ, ಜಯಣ್ಣ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಆಯ್ತಾ, ಇದು ಆದ್ಮೇಲೆ ಗೇಮು ನೋಡಿ, ನನಗೆ ಈಗಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅನ್ನಿಸ್ಬಿಡ್ತು. ಫಸ್ಟ್ ಆಯ್ತಾ, ಗೇಮು ಪೂರ್ಣಿಮಾ ಮತ್ತು ಕುಮಾರಿ ಅವರಿಗೆ ಬಲೂನ್ ಟಾಸ್ಕ್. ಬಲೂನ್ ಇಡೀ ಮೈಗೆಲ್ಲ ಸ್ಟಿಕ್ ಮಾಡಿರ್ತಾರೆ ಊದ್ಬಿಟ್ಟು. ಅಂದ್ರೆ ಯಾರು ಎಷ್ಟು ಬಲೂನ್ ಹೊಡಿತಾರೆ ಅಂದ್ರೆ ಪೂರ್ಣಿಮಾ ಮೈ ಮೇಲೆ ಇರುವಂತ ಬಲೂನ್ ಕುಮಾರಿ ಹೊಡಿಬೇಕು, ಕುಮಾರಿ ಮೇಲೆ ಇರುವಂತ ಬಲೂನ್ಗಳನ್ನ ಪೂರ್ಣಿಮಾ ಹೊಡಿಬೇಕು. ಬಟ್ ಇಲ್ಲಿ ಪೂರ್ಣಿಮಾ ಅವರು ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ಅವರು ತುಂಬಾನೇ ಸ್ಪೋರ್ಟ್ಸ್ ಪರ್ಸನ್ ಅಂತ ಗೊತ್ತಾಗ್ತಿದೆ. ಅವ್ರು ಮೊದ್ಲೇ ಹೇಳಿದ್ರು, ನಾನು ಡಿಪೋದಲ್ಲಿ ಕೆಲಸ ಮಾಡೋದು, ನನ್ಗೆ ಡಿಪೋದಲ್ಲಿ ನಾನು ಏನೇ ಸ್ಪೋರ್ಟ್ಸ್ ಬಂದ್ರು ನಾನೇ ವಿನ್ ಆಗೋದು, ಎಲ್ಲರೂ ನನ್ ಕಂಡ್ರೆ ಎದುರ್ತಾರೆ ಅನ್ನೋದು ಹೇಳಿದ್ರು ಪೂರ್ಣಿಮಾ ಅವರು. ಬಟ್ ಕುಮಾರಿ ಮತ್ತು ಪೂರ್ಣಿಮಾ ಅವರ ಆ ಗೇಮ್ ಏನಿದೆ, ಪೂರ್ಣಿಮಾ ತುಂಬಾ ಚೆನ್ನಾಗಿ ಆಡಿದ್ರು, ಕುಮಾರಿನ ತಳ್ಳಿದ್ರು, ಬಲೂನ್ ಎಲ್ಲ ಹೊಡೆದ್ರು. ಕುಮಾರಿ ಕೂಡ ಟ್ರೈ ಮಾಡಿದ್ರು. ಬಟ್ ಕುಮಾರಿ ನನಗೆ ಆ ಮಾತಾಡೋ ವಿಧಾನ ಅದನ್ನೆಲ್ಲ ನೋಡಿದ್ರೆ ನಂಗೆ ಹೆಂಗ್ ಅನಿಸ್ತಾ ಇದೆ ಗೊತ್ತಾ, ಇದ್ಯಾವುದೋ ನಮ್ಮ ಮರಿ ಗಿಲಿ ತರ ಕಾಣಿಸ್ತಾ ಇದೆ. ನೀವು ಪ್ರಾಮಿಸು ಕುಮಾರಿನ ನೋಡಿ ಮಾತಾಡೋದು ಗೀತಾಡೋದೆಲ್ಲ ಒಂಥರ ನಮ್ಮ ಗಿಲ್ಲಿ ಸಿಸ್ಟ್ರೆ, ಇದು ಮರಿ ಗಿಲ್ಲಿ. ನಿಜವಾಗ್ಲೂ ಗಿಲ್ಲಿ ತಂಗಿನೇ ಕುಮಾರಿ, ಸೇಮ್ ಪೂರ್ಣಿಮಾ ಅವ್ರು ಹೇಳ್ತಾರೆ ಚೈಲ್ಡ್ ಹಂಗ್ ಆಡ್ತಾರೆ ಕುಮಾರಿ, ಅಂದ್ರೆ ಇನ್ನು ಚಿಕ್ಕ ಹುಡುಗಿ ತರ ಚೈಲ್ಡ್ ಹಂಗ್ ಆಡ್ತಾರೆ. ಹೌದು, ನಾನ್ ಚೈಲ್ಡೆ, ಏನ್ ಇವಾಗ, ಹೌದು ನಾನ್ ಚೈಲ್ಡನೇ, ಚೈಲ್ಡ್ ತರನೇ ಅಂದ್ರೆ ಕುಮಾರಿ ಮಾತಾಡೋದೆಲ್ಲ ಸೇಮ್ ಒಂಥರ ಗಿಲ್ಲಿನ ತರನೇ ಇದೆ. ನಿಜವಾಗ್ಲೂ ಗಿಲ್ಲಿ ತಂಗಿ ಅನ್ಬೋದು ಕುಮಾರಿ. ಕೊನೆಗೆ ನಮ್ಮ ಇವರು ವಿನ್ ಆಗ್ತಾರೆ, ಪೂರ್ಣಿಮಾ ಅವರು. ನಮ್ಮ ಕುಮಾರಿ ಸೋಲ್ತಾರಷ್ಟೇನೆ, ಎಲಿಮಿನೇಟ್ ಆಗಿಲ್ಲ, ಸೋಲ್ತಾರಷ್ಟೇ. ಸರಿಯಾ, ಇದಾದ್ಮೇಲೆ ಟೀಮ್ ಲೀಡ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಟೀಮ್ ಲೀಡ್ರು ಅಂತಂದ್ರೆ ಅಲ್ಲಿರುವಂತಹ ಏನು ಸ್ಟಾರ್ ಬ್ಯಾಡ್ಜ್ ಹಾಕೊಂಡಿರುವಂತಹ ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ, ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ ಆಗಿರೋರು ಅವರು. ಆಯ್ತಾ, ಟೀಮ್ ಲೀಡ್ರುಗಳು. ಟೀಮ್ ಲೀಡ್ರುಗಳು ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ. ಅಂದ್ರೆ ಗೋಲ್ಡ್ ಕಾಯಿನು, ಸಿಲ್ವರ್ ಕಾಯಿನು, ಆಮೇಲೆ ತಾಮ್ರದ ಕಾಯಿನು, ಈ ತರ ಒಂದ್ 4 ಕಾಯಿನ್ ಕೊಡ್ತಾರೆ. ಇವರು ಬೇರೆ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಒಂದು ಗೇಮ್ ಸ್ಟಾರ್ಟ್ ಆಯ್ತು ಇವ್ರೆ. ಆಯ್ತಾ, ಕಾಯಿನ್ ಒಳಗ್ ಅವರಿಗೆ ಯಾರಿಗೆ ಬಿಗ್ ಬಾಸ್ ಸ್ಟಾರ್ ಕಂಟೆಸ್ಟೆಂಟ್ಗಳು ಅವರು ಒಂದು ಟೀಮ್ ಲೀಡರ್ ಇದ್ದಂಗೆ ಒಂದು ಗೇಮ್ ಸ್ಟಾರ್ಟ್ ಆಯ್ತು. ಯಾರಿಗೆ, ಬೇರೆ ಕಂಟೆಸ್ಟೆಂಟ್ಗಳಿಗೆ. ಯಾರ್ಯಾರಪ್ಪ ಕಂಟೆಸ್ಟೆಂಟ್ ಅಂದ್ರೆ ಪ್ರಿಯಾಂಕಾ, ಶ್ರೇಯಸ್, ದೀಪಕ್, ಕಿರಣ್ ಶಾಸ್ತ್ರಿ. ಇವ್ರು ಬಂದ್ಬಿಟ್ಟು ಆಯ್ತಾ ಒಂಥರ ಹೆಂಗ್ ಹೇಳಿ ಇವ್ರನ್ನ, ಸಖತ್ತಾಗಿ ಗೇಮ್ ಮಾಡಿದ್ರು. ನಿಜವಾಗ್ಲೂ ರಿಂಗನ್ನ ಪೈಪಿಗೆ ಹಾಕೋದು ತುಂಬಾ ಚೆನ್ನಾಗಿ ಆಡಿದ್ರು. ಇದರಲ್ಲಿ ಗೆದ್ದಿದ್ದು ಯಾರು ಗೊತ್ತಾ, ನಮ್ಮ ಕಿರಣ್ ಶಾಸ್ತ್ರಿ ತುಂಬಾ ಚೆನ್ನಾಗಿ ವಿನ್ ಆದ್ರು, ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು. ನಾನು ಕಿರಣ್ ಶಾಸ್ತ್ರಿನ ಈಗ್ಲೇ ಹೇಳ್ತಾ ಇದ್ದೀನಿ, ಮನುಷ್ಯ ಪುರೋಹಿತ ಮಾಡ್ಬೋದು, ಅವರು ಪುರೋಹಿತವಾಗಿ ಕೆಲಸ ಮಾಡ್ತಾರೆ. ಬಟ್ ತುಂಬಾ ಸ್ಟ್ರಾಂಗ್ ಇದಾರೆ, ಒಂಥರ ರೊಟ್ಟಿ ತಿಂದಿದ್ದು ಬಾಡಿ ಅದು. ಕಿರಣ್ ಶಾಸ್ತ್ರಿ ಇವರು ಸೂಪರ್. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಿರಣ್ ಶಾಸ್ತ್ರಿ ಬೇಕು, ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾರೆ ಅವರು. ಅದಾದ ನಂತರ
ಆ ಯಾರ್ಯಾರು ಟೀಮಿಗೆ ಹೋದ್ರು ಅಂತ ಹೇಳ್ತೀನಿ. ಕಿರಣ್ ಶಾಸ್ತ್ರಿ ವಿನ್ನರ್ ಆದ್ರು ಆಯ್ತಾ. ಅದಾದ್ಮೇಲೆ ಲಕ್ಷ್ಮೀ ಗೌಡ ಟೀಮ್ಗೆ ಪ್ರಿಯಾಂಕಾ ಹೋದ್ರು. ಶ್ರೇಯಸ್ಸು ರಾಜೀವ್ ಟೀಮಿಗೆ ಅಂದ್ರೆ ರಾಜೀವ್ ಟೀಮಿಗೆ ಶ್ರೇಯಸ್ ಹೋದ್ರು. ಹೇಮಲತಾ ಜಯಣ್ಣ ಟೀಮಿಗೆ ಕಿರಣ್ ಶಾಸ್ತ್ರಿ ಹೋದ್ರು. ಸ್ನೇಹ ಗೌಡ, ಅನನ್ಯ, ರತ್ನಮ್ಮ, ದೀಕ್ಷಾ ಇವ್ರದ್ದು ಒಂದು ಗೇಮ್ ನಡೀತು ಸರಿಯಾ. ಸ್ನೇಹ ಗೌಡ, ಅನನ್ಯ, ರತ್ನಮ್ಮ, ದೀಕ್ಷಾ ಇವ್ರು 4 ಜನ ಒಂದು ಗೇಮ್ ನಡೀತು. ಏನ್ ಗೊತ್ತಾ, ನಮ್ಮ ಯಾರು ದೇಶಪಾಂಡೆ ಅವರು, ನಮ್ಮ ಹ್ಯಾಂಕರ್ ದೇಶಪಾಂಡೆ ಅವ್ರು ಹೇಳ್ತಾ ಹೋಗ್ತಾರೆ ಕಲ್ಲರ್ ಮಾತಾಡ್ತಾ ಆ ಕಲ್ಲರ್ ಬಲೂನ್ನ ಹೊಡಿಬೇಕು ಈ 4 ಜನ. ಯಾರ್ಯಾರು? ಸ್ನೇಹ ಗೌಡ, ಅನನ್ಯ, ರತ್ನಮ್ಮ, ದೀಕ್ಷಾ 4 ಜನ ಕೂಡ ಸೂಪರ್ ಆಗಿ ಆಡಿದ್ರು. ನನಗೆ ಅನನ್ಯನ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ನಮ್ ಕರ್ನಾಟಕದ ಹುಡುಗರು ನಿದ್ದೆಗಿಡಿಸ್ತಾರೆ ಅನಿಸ್ತಾ ಇದೆ ನಂಗೆ. ಅನನ್ಯ ಏನೋ ಇದೆ ರೀ ಅನನ್ಯನಲ್ಲಿ. ಅನನ್ಯಗೆ ಸ್ವಲ್ಪ ಕನ್ನಡ ಮಾತಾಡಕ್ ಬರಲ್ಲ ಅಷ್ಟಾಗಿ, ಅಂದ್ರೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಕನ್ನಡ ಗೊತ್ತಿದೆ ಬಟ್ ಸ್ಪಷ್ಟವಾಗಿ ಬರಲ್ಲ. ಬಟ್ ಅನನ್ಯನ್ನ ನೋಡಿದ್ರೆ ನನಗೆ ಕರ್ನಾಟಕ ಹುಡುಗರು ನಿದ್ದೆ ಕೆಡ್ಸೋದ್ ಗ್ಯಾರಂಟಿ. ಅನನ್ಯ ತುಂಬಾ ಕ್ಯೂಟ್ ಆಗಿದ್ದಾರೆ, ಆನೆಸ್ಟ್ ಆಗಿದ್ದಾಳೆ. ಅನನ್ಯ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾಳೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ನೀವು ಅನನ್ಯ ನೋಡ್ಬೋದು ಅಂತ ನಂಗೆ ಅನ್ಸುತ್ತೆ. ಇಲ್ಲಿ ವಿನ್ನರ್ ಯಾರು ಅಂದ್ರೆ ಈ ಗೇಮ್ ಅಲ್ಲಿ ದೀಕ್ಷಾ ವಿನ್ನರ್ ಆಗ್ತಾರೆ. ನಿನ್ನ ಸ್ನೇಹ ಗೌಡ, ಅನನ್ಯ, ರತ್ನಮ್ಮ ನಿನ್ನ ನೆಕ್ಸ್ಟ್. ಇದು ಇವತ್ತಿನ ಒಂದು ಎಪಿಸೋಡ್ ಸರಿಯಾ. ಈ ಎಪಿಸೋಡನ್ನ ನನಗೆ ನೋಡಿದಾಗ ನನಗೆ ಏನ್ ಅನ್ನಿಸ್ತು ಗೊತ್ತಾ, ಖಂಡಿತವಾಗ್ಲು ಈ ಕೊಡ್ತಿರೋ ಗೇಮ್ಗಳು, ಆಮೇಲೆ ಈ ಸೆಲೆಕ್ಷನ್ನು, ಇದೆಲ್ಲದನ್ನು ನೋಡಿದ್ರೆ ಹೋಗೋರು 5 ಜನ ಕಂಟೆಸ್ಟೆಂಟ್ ಗುರು. ಹೇಗ್ಲಿ ಹೇಳ್ಬಿಡ್ತೀನಿ, 4 ರಿಂದ 5, ಮಿನಿಮಮ್ ಅಂದ್ರೆ 5 ಅಷ್ಟೇ, ಮ್ಯಾಕ್ಸಿಮಮ್ 4 ಇಲ್ಲ ಮಿನಿಮಮ್ 5 ಅಷ್ಟೇ. 5 ಕಂಟೆಸ್ಟೆಂಟ್ ಹೋಗೋದು. ಈ 5 ಕಂಟೆಸ್ಟೆಂಟ್ ಅಲ್ಲಿ ಖಂಡಿತವಾಗ್ಲೂ ಯಾರು ಇರ್ತಾರೆ ಅಂತ ಕೊನೆ ತನಕ ನಿಮಗೆ ಗೆಸ್ಸೇ ಮಾಡಕ್ಕಾಗಲ್ಲ. ನೀನ್ 10 ಡೇಸ್ ಇದೆ, 10 ಡೇಸ್ ಅಲ್ಲಿ ಖಂಡಿತವಾಗ್ಲೂ ಆಯ್ತಾ ಯಾರೋ ಒಬ್ರು ಒಂದು ಬೆಸ್ಟ್ ಆಗಿರೋರು ಒಂದು 3-4 ಜನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಾರೆ. ಖಂಡಿತವಾಗ್ಲೂ ಹೋಗ್ಬೇಕು. ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಇರಬೇಕು ಅಂತೀನಿ. ನೋಡೋಣ. ಬಟ್ ಅದ್ರ ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು. ನನ್ನ ಅಗ್ನಿ ಪರೀಕ್ಷೆ ಶೋನ ಎಪಿಸೋಡ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನೆಕ್ಸ್ಟ್ ಅಪ್ಡೇಟಿಗೆ ನನ್ನನ್ನ ಕಾಯ್ತಾ ಇರಿ. ಬಾಯ್.